ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್. ಇವತ್ತಿನ ಮ್ಯಾಚ್ ಏನಾದ್ರು ಆರ್ ಸಿ ಬಿ ವುಮೆನ್ಸ್ ಸ್ವಲ್ಪ ಕಡೆ ಆದರೂ ಸ್ವಲ್ಪ ಹ್ಯಾಮಾರಿದ್ರು ಕಂಪ್ಲೀಟ್ ಮ್ಯಾಚ್ ಅಂತೂ ಹೊಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಆಡ್ತಾ ಇರೋದು ಅಗೇನೆಸ್ಟ್ ಯು ಪಿ ವಾರಿಯರ್ಸ್ ವಿರುದ್ಧ. ಹೌದು, ಯು ಪಿ ವಾರಿಯರ್ಸ್ ಅವರು ಫಸ್ಟ್ ಮ್ಯಾಚ್ನ ಸೋತ್ಕೊಂಡು ಬರ್ತಾ ಇರ್ಬೋದು, ಸ್ವಲ್ಪ ಡಿಮೋಟಿವೇಟ್ ಆಗಿರ್ತಾರೆ, ಸ್ವಲ್ಪ ಲೋ ಎನರ್ಜಿ ಇದ್ದೇ ಇರುತ್ತೆ, ಸ್ವಲ್ಪ ಇರುತ್ತೆ, ಅಷ್ಟೊಂದೇನಿರಲ್ಲ. ಬಟ್ ನಾವು ಫಸ್ಟ್ ಮ್ಯಾಚ್ನ MI ವಿರುದ್ಧ ಯಾವ ರೀತಿ ಗೆದ್ವಿ ಅಂತ ಎಲ್ರಿಗೂ ಗೊತ್ತಿರೋದೆ. ತಳ್ಳಾಡ್ಕೊಂಡು ನುಕಾಡ್ಕೊಂಡು ನಡಾನ್ ಡಿ ಕ್ಲಾರ್ಕ್ ಏನಾದರೂ ಅವತ್ತಿನ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದರೆ ನಾವು ಕಂಪ್ಲೀಟ್ ಆಗಿ ಫಿನಿಶ್ ಆಗಿಬಿಡ್ತಾ ಇದ್ವಿ, ಫುಲ್ ಡಿಮೋಟಿವೇಟ್ ಆಗ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಫಸ್ಟ್ ಮ್ಯಾಚು 154 ರನ್ನ ಟಾರ್ಗೆಟ್ ಇರೋದಷ್ಟೇ, ಅದನ್ನು ಚೇಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ. ಬಿಕಾಸ್ ಆರ್ ಸಿ ಬಿ ಬೌಲರ್ಸ್ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದ್ರು ಅವತ್ತು. ಬ್ಯಾಟಿಂಗಲ್ಲೂ ಒಳ್ಳೆ ಸ್ಟಾರ್ಟೇ ಸಿಕ್ತು, ಬಟ್ ಮಿಡಲ್ ಆರ್ಡರ್ ಫುಲ್ ಕೊಲಾಪ್ಸು. ಯಾವ ಥರ ನಮ್ಮ ಆರ್ ಸಿ ಬಿ ಮೆನ್ಸ್ ಆಗುತ್ತಲ್ಲ ಅದೇ ಥರ. ಸೊ ಲಾಸ್ಟ್ ಇಯರಿಂದ ಆರ್ ಸಿ ಬಿ ಮೆನ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಓಕೆ, ಅದು ಬಿಟ್ಬಿಡೋದ. ಬಟ್ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿದ್ರೆ ಲೇಸಿ ಮಾಡೋಂಗಿಲ್ಲ, ಮತ್ತು ಲಕ್ ಎಲ್ಲ ವರ್ಕ್ ಆಗುತ್ತೆ ಅಂದರೆ ಚಾನ್ಸೇ ಇಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ಅವ್ರದ್ದು ಕೂಡ ಪ್ಲೇಯಿಂಗ್ 11 ಸಕ್ಕ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎರಡು ಟೀಮ್ದು 8-8 ಬಗ್ಗೆ ಮಾತಾಡಿದ್ರೆ ಟೋಟಲ್ ಆಗಿ 5 ಮ್ಯಾಚಸ್ನ ಆಡಿದ್ದಾರೆ. ಯು ಪಿ ಅವರು 2 ಆರ್ ಸಿ ಬಿ 3 ಸ್ವಲ್ಪ ಇಲ್ಲಿ ಅಪ್ಪರ್ ಹ್ಯಾಂಡ್ ಇದ್ದಾರೆ ಆರ್ ಸಿ ಬಿ. ಆ್ಯಂಡ್ ಹೈಯೆಸ್ಟ್ ಟೋಟಲ್ ಇರೋದು ಯು ಪಿ ವಾರಿಯರ್ಸ್ ಇರೋದು ಅಗೇನೆಸ್ಟ್ ಆರ್ ಸಿ ಬಿ ವಿರುದ್ಧ 180. ಆ್ಯಂಡ್ ಲೋಯೆಸ್ಟ್ ಇರೋದು 135. ಆ್ಯಂಡ್ ಆರ್ ಸಿ ಬಿ ಇರೋದು ಅಗೇನೆಸ್ಟ್ ಯು ಪಿ ವಾರಿಯರ್ಸ್ ವಿರುದ್ಧ 198 ಹೈಯೆಸ್ಟ್ ಸ್ಕೋರ್ ಇದೆ. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಇರೋದು 136. ಇದೆಲ್ಲ ಬಿಡಿ, 2 ವರ್ಷದಿಂದ ಆಗ್ತಾ ಇರೋದು. ಬಟ್ ಇವಾಗ ಆರ್ ಸಿ ಬಿ ಅವರು ಇದ್ರ ಮೇಲೆ ಫೋಕಸ್ ಮಾಡಲೇಬೇಕು. ಪಾಯಿಂಟ್ಸ್ ಟೇಬಲಲ್ಲಿ ಇವಾಗ ಆಲ್ರೆಡಿ ಸ್ಟೇಬಲ್ ಇದ್ದಾರೆ, ಇನ್ನೂ ಸ್ಟೇಬಲ್ ಆಗಿ ಸ್ವಲ್ಪ ಸೇಫ್ ಆಗಬೇಕು ಅಂತ ಹೇಳಿದ್ರೆ ಸೆಮಿಫೈನಲ್ಸ್ ಎಲ್ಲ ಕಡೆಗೂ. ಸೊ ಆರ್ ಸಿ ಬಿ ಅವರು ಫೋಕಸ್ ಮಾಡಿ ಇನ್ನೂ ಇವ್ರ ಮೇಲೆ ಗೆಲ್ಲಬೇಕು. ಇವತ್ತೇನಾದರೂ ಯು ಪಿ ವಾರಿಯರ್ಸ್ ಅವರು ಸೋತ್ರೆ ಸಖತ್ತಾಗಿರುತ್ತೆ. ಬಿಕಾಸ್ ಒಳ್ಳೆ ಸ್ಕ್ವಾಡ್ ಇಟ್ಕೊಂಡು ಸೋತ್ರೆ ಇವರು ಮನೆ ಕಡೆ ಹೋಗೋ ಚಾನ್ಸಸ್ ಸ್ವಲ್ಪ ಡೋರು ಕ್ಲೋಸ್ ಆಗ್ತಾ ಇರುತ್ತೆ. ಆ್ಯಂಡ್ ಆರ್ ಸಿ ಬಿ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೇಮ್ ಇರುತ್ತೆ, ಯಾವುದೇ ಥರ ಚೇಂಜಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ವಿನ್ನಿಂಗ್ ಮೂಮೆಂಟು ಮತ್ತು ಎಲ್ಲ ಪ್ಲೇಯರ್ಸ್ ಕಾಂಬಿನೇಷನ್ ಕೂಡ ವರ್ಕ್ ಆಗಿರುತ್ತೆ. ಫಸ್ಟ್ ಮ್ಯಾಚು ಗೆದ್ದರೆ ಅದೇ ಥರ ಚೇಂಜಸ್ನ ಏನೋ ಥರ ಮಾಡಲ್ಲ, ಸೋತ್ರೆ ಕೂಡ ಪಕ್ಕ ಚೇಂಜಸ್ ಮಾಡೇ ಮಾಡ್ತಾರೆ. ಆರ್ ಸಿ ಬಿ ಪ್ಲೇಯಿಂಗ್ 11 ಈ ಥರ ಇರುತ್ತೆ. ಲಾಸ್ಟ್ ಮ್ಯಾಚ್ ಸೇಮ್ ಪ್ಲೇಯಿಂಗ್ 11: ಸ್ಮೃತಿ ಮಂದನ, ಗ್ರೇಸ್ ಆ್ಯರಿಸ್, ಹೇಮಲತಾ, ರಿಚಾ ಘೋಷ್, ರಾಧಾ ಯಾದವ್, ನಡಾನ್ ಡಿ ಕ್ಲಾರ್ಕ್ ಸ್ಟಾರ್ ಪರ್ಫಾರ್ಮೆನ್ಸ್ ಇವರು ಮಾಡಿದ್ದು ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಅರುಂಧತಿ ರೆಡ್ಡಿ, ಶ್ರೇಯಾಂಕಾ ಪಾಟೀಲ್, ಪ್ರೇಮಾ ರಾವತ್, ಲೆನ್ಸಿ ಸ್ಮಿತ್ ಆ್ಯಂಡ್ ಲೋರೆನ್ ಬೆಲ್. ಓಕೆನಾ, ಇದರಲ್ಲಿ ಲಾಸ್ಟ್ ಮ್ಯಾಚು ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಲೆನ್ಸಿ ಸ್ಮಿತ್ ಲೆಫ್ಟ್ ಆರ್ಮ್ ಸ್ಪಿನ್ನು ಓಕೆ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದ್ರು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಯು ಪಿ ವಾರಿಯರ್ಸ್ ಅವ್ರದ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಮೆಗ್ಲೆನಿನ್ ಇವರು ಕ್ಯಾಪ್ಟನ್ನು, ಬೆಂಕಿ ಪ್ಲೇಯರು. ಸೊ ಫಸ್ಟ್ ಮ್ಯಾಚು ಕೂಡ 30 ರನ್ ಹೊಡೆದಿದ್ದಾರೆ. ಆ್ಯಂಡ್ ಶಿಖಾ ಪಾಂಡೆ, ಡೆಲೆಂಡ್ರಾ ಡೊಟಿನ್, ಸೋಫಿ, ಆಕ್ಸೆಲ್ಟನ್, ದೀಪ್ತಿ ಶರ್ಮಾ, ಕಿರಣ್ ನಾವ್ಗೇರಿ ಆ್ಯಂಡ್ ಅರ್ಲಿನ್ ಡಾಯ್ಲ್ ಆ್ಯಂಡ್ ಆಶಾ ಶೋಭಣ್ಣ, ಶ್ವೇತಾ ಶರಾವತ್, ಏನಿದು ಪೋಯಿಬಿ ಲಿಚ್ಫೀಲ್ಡ್ ಆ್ಯಂಡ್ ಕ್ರಾಂತಿ ಗುಡ್. ಇದರಲ್ಲಿ ಲಾಸ್ಟ್ ಮ್ಯಾಚು ಪರ್ಫಾರ್ಮ್ ಮಾಡಿರೋದು ಮೆಗ್ಲೆನಿನ್ ಆ್ಯಂಡ್ ಸೋಫಿ ಲಿಚ್ಫೀಲ್ಡ್ ಅಂತ. ಇವರಂತೂ ಸಖತ್ ಫನ್ನಿ ಪ್ಲೇಯರು ವುಮೆನ್ಸಲ್ಲಿ ಸಖತ್ ಫನ್ನಿ ಪ್ಲೇಯರ್. ಇವರು ಆಸ್ಟ್ರೇಲಿಯಾ ಕಡೆಗೆ ಆಡೋದು ಸಖತ್ತಾಗಿ ಆಡ್ತಾರೆ, ಬ್ಯಾಟಿಂಗ್ ಅಂತೂ ಫುಲ್ ಬಿಂದಾಸಾಗಿ ಆಡ್ತಾರೆ. ಲಾಸ್ಟ್ ಮ್ಯಾಚ್ 70 ರನ್ ಕೂಡ ಹೊಡೆದಿದ್ದಾರೆ. ಓಕೆ, ಇದು 2 ಟೀಮ್ದು ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ಪಟ್ಟ ಅಂತ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಮೋರ್ ಅಪ್ಡೇಟ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸಿ ಯು.